ಇವತ್ತು ನಿಮ್ಮೆಲ್ಲರ ಜೊತೆ ಸೇರಕ್ಕೆ ಒಂದು ಸಮಾನ ಮನಸ್ಕರ ಸಭೆಯಲ್ಲಿ ನನಗೂ ಸೇರಕ್ಕೆ ಒಂದು ಅವಕಾಶ ಸಿಕ್ಕಿದ್ದು ನನಗೆ ಭಾಳ ಕೃತಜ್ಞತೆ ಹೇಳ್ತೀನಿ. ಅದು ಉಮೇಶ್ ಅವರಿಗೆ, ಎಲ್ಲ ಆಯೋಜಕರಿಗೆ. ಕೆಲವು ದಿನಗಳಿಂದ ಮುಖ್ಯಮಂತ್ರಿಯವರ ಮಾತುಗಳು ಕೇಳಿದಾಗ ಭಾಳ ಬೇಕಾಬಿಟ್ಟಿಯಾಗಿ ಹೇಳ್ತಾ ಇದ್ದು, ನಾನು SIT ಮಾಡ್ಬೋದು, ಮಾಡದೇ ಇರ್ಬೋದು, ಭಾಳ ಇಂಡಿಫ್ರೆಂಟಾಗಿ ಹೇಳ್ತಾ ಇದ್ರು. ಮತ್ತು ಅದ್ರ ಜೊತೆ ವಿಕ್ಟಮ್ ಬ್ಲೇಮಿಂಗು ನಮಗೆ ಕಾಣಿಸುತ್ತೆ. 10 ವರ್ಷ ಅಬ್ಸ್ಕಾಂಡಿಂಗಿಂದ ಇದೆಲ್ಲ ಆಗಿದೆ ಅನ್ನೋ ಒಂದು ರೀತಿಯಲ್ಲಿ ಅವ್ರ ಮೇಲೆ ಆ ಒಂದು ಸ್ವಚ್ಛತಾ ಕಾರ್ಮಿಕನ ತಪ್ಪುಡ್ಕೋ ರೀತಿಯಲ್ಲಿ ಮಾತಾಡಿದ್ದಾರೆ. ಹೋಮ್ ಮಿನಿಸ್ಟರು ಕೂಡ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಆಗಿಲ್ಲ ಅಂದ್ರೂ ಕೂಡ 2 ವಾರ ಆದ್ರೂ ಮಾಡಿರಲಿಲ್ಲ. ಸೊ ಈ ಸಂದರ್ಭದಲ್ಲಿ ಅನೇಕರು ಹೇಳೋ ಥರ ಯಾವುದಾದ್ರೂ ಒಂದು ರೀತಿಯಲ್ಲಿ SIT ಆಗಿದೆ ಅಂದರೆ ಸರ್ಕಾರದ ಇಚ್ಛಾಶಕ್ತಿಯಿಂದ ಅಲ್ಲ, ನಿಮ್ಮೆಲ್ಲರ ಅನ್ಯಾಯದ ವಿರುದ್ಧ ಆಕ್ರೋಶದ ಸಂವಿಧಾನ ಶಕ್ತಿಗಳು ಯಾರ್ಯಾರು ಇವತ್ತು ಸೇರಿದ್ದಾರೆ ನಿಮ್ಮೆಲ್ಲರಿಂದ. ಮತ್ತು ಮುಖ್ಯವಾಗಿ ಈ ಸಂವಿಧಾನದ ಶಕ್ತಿನ ನಾವು ಮುಂದುವರಿಸಬೇಕು. ಒಂದು ಟೈಮ್ಲಿ ರೀತಿಯಲ್ಲಿ, ಒಂದು ನಿಷ್ಪಕ್ಷಪಾತವಾಗಿ ಈ SIT ಮುಂದುವರಿಸುತ್ತೆ ಅನ್ನೋ ರೀತಿಯಲ್ಲಿ ನಾವು ಒತ್ತಡ ಹಾಕೋದು ಭಾಳ ಮುಖ್ಯ. ಇವತ್ತಾಗಲೇ ಹೈಕೋರ್ಟ್ ಯಾವ ಕೋರ್ಟಿಂದ ಇಂಜಂಕ್ಷನ್ ಬಂದಿದೆ. 8,800 ಲಿಂಕ್ಸ್ಗಳು ಯಾರು ಈ ಹೆಸರು ಪ್ರಸ್ತಾಪ ಮಾಡಿದರೋ ಅಥವಾ ಧರ್ಮಸ್ಥಳ ಅನ್ನೋ ಪದ ಬಳಸಿದ್ರ ಮೇಲೆ ಅಳಸಾಕಕ್ಕೆ ನೋಡ್ತಾ ಇದ್ದಾರೆ. ಜ್ಞಾಪಕ ಇಟ್ಕೊಳ್ಳಿ, ಯಾವಾಗಾದರೂ ನೀವು ಪ್ರಭಾವಿ ಶಕ್ತಿಗಳ ವಿರುದ್ಧ ನಿಂತ್ಕೊಂಡಾಗ ಆ ಪ್ರಭಾವಿ ಶಕ್ತಿಗಳು ಸುಮ್ಮನೆ ಇರಲ್ಲ. ಎಲ್ಲ ರೀತಿಯೂ ಬ್ರಹ್ಮಾಸ್ತ್ರ ಬಳಸ್ತಾರೆ. ಸೊ ನಾವು ಈ ಒಂದು ಆರ್ಟಿಕಲ್ 19 ಅಭಿವ್ಯಕ್ತಿ ಸ್ವತಂತ್ರ ಆಗಿರ್ಬೋದು, ಮಾಧ್ಯಮ ಸ್ವತಂತ್ರ ಆಗಿರ್ಬೋದು, ಇದೆಲ್ಲನೂ ಎತ್ತಿ ಹಿಡಿಯೋದು. ಜಾಸ್ತಿ ಮಾತಾಡಬೇಕು, ತಿಳುವಳಿಕೆಯಿಂದ ಬಟ್ ಜಾಸ್ತಿ ಗಟ್ಟಿಯಾಗಿ ಮಾತಾಡಬೇಕು. ಇಷ್ಟು ದಿನ ನಾವು ಏನಾದರೂ ಬಿಡಿಯಾಗಿ ಇಷ್ಟು ಯಶಸ್ಸಾಗಿದ್ದೀವಿ ಅಂದರೆ ಒಂದು ಗಟ್ಟಿ ಧ್ವನಿಯಾಗಿ ಎಷ್ಟು ಸಾಧ್ಯ ಮಾಡ್ಬೋದು ಅನ್ನೋದನ್ನು ನಾವು ತೋರಿಸ್ಕೊಡ್ಬೋದು. ಸೊ ಆ ನಿಟ್ಟಿನ ಜೊತೆಗೆ ಸೇರಬೇಕು. ನಾನು ಕೂಡ 4-5 ತಿಂಗಳ ಹಿಂದೆ ಕುಸುಮಾವತಿ ಅವರ ಸೌಜನ್ಯ ತಾಯಿನ ಭೇಟಿ ಮಾಡಿದ್ದೆ. ಅಲ್ಲಿ ಎಷ್ಟು ವರ್ಷಗಳಿಂದ CPM ಆಗಿರ್ಬೋದು 463 ಅಸಹಜ ಸಾವುಗಳು ಅವರ ಉಲ್ಲೇಖ ಮಾಡಿದ್ದಾರೆ. ಅಲ್ಲಿರೋ ಒಂದು ಭಯದ ವಾತಾವರಣ ವಿರುದ್ಧ ಗಟ್ಟಿಯಾಗಿ ಕೆಲಸ ಮಾಡಿದ್ದಾರೆ. ಅವ್ರಿಗೆಲ್ಲ ಜೊತೆಗೆ ಸೇರ್ಕೊಂಡು ನಾವು ಕೆಲಸ ಮಾಡೋಣ. ಮತ್ತು ಕೊನೆಯದಾಗಿ ನಮಗೊಂದು ಶಾಶ್ವತ ಪರಿಹಾರ ಬೇಕು ಅಂದರೆ ನಾವು ಇವತ್ತಿನ ದಿನ ಎಷ್ಟೇ ಹೋರಾಟ ಮಾಡಿ ಸಮಾನ ಮನಸ್ಕರ ಸಭೆ ಸೇರೋದನ್ನು ಸಾಧ್ಯ ಇಲ್ಲ. ನಾವು ಗಟ್ಟಿಯಾಗಿ ಅಧಿಕಾರ ಹಿಡಿಯೋರಾಗಬೇಕು. ನಾವು ಒಂದು ಕಾನೂನು ರೂಪಿಸೋರಾಗಬೇಕು. ನಾವೇ ನಮ್ಮ ಪ್ರಾಮಾಣಿಕವಾಗಿ ಸಂವಿಧಾನದ ಅಡಿಯಲ್ಲಿ ಒಂದು SIT ರಚನೆ ಮಾಡೋರಾಗಬೇಕು. ಸೊ ಆ ಒಂದು ಸಿದ್ಧಾಂತದ ಅಡಿಯಲ್ಲಿ ನಾವು ಕೆಲಸ ಮಾಡೋಣ. ಒಂದು ಶಾಶ್ವತ ಪರಿಹಾರ ಜೊತೆ ನಿಮ್ಮೆಲ್ಲರ ಜೊತೆ ಗಟ್ಟಿಯಾಗಿ ನಿಂತಿರ್ತೀನಿ. ಹಿರಿಯರಿದ್ದೀರಾ, ವಿಚಾರವಂತರಿದ್ದೀರಾ. ನಿಮ್ಮೆಲ್ಲರ ಜೊತೆ ನೀವೇನು ತೀರ್ಮಾನ ಮಾಡ್ತೀರೋ ಸಂವಿಧಾನದ ಅಡಿಯಲ್ಲಿ ನಾನು ಕೂಡ ನ್ಯಾಯಬದ್ಧವಾಗಿರ್ತೀವಿ. ಜೈ ಕರ್ನಾಟಕ, ಜೈ ಭೀಮ್. ನೈಜ ಹೋರಾಟಗಾರರ ವೇದಿಕೆಯಿಂದ ಮಾತಾಡ್ತಾ ಇದ್ದೀನಿ. ಮೊನ್ನೆವರೆಗೂ SIT ಬಗ್ಗೆ ಎಲ್ಲರಿಗೂ ಅನುಮಾನ ಇತ್ತು. ಈತು ಅಂತೇಳಿ ಕೊಟ್ಟಿಗೆ ಕಟ್ಟಕ್ಕಾಗತ್ತಾ ಅಂತ ಹೇಳಿದವರಿಗೆ ರಾತ್ರಿ ಮಲಗಿದಾಗ ಗೋಪಾಲ್ ಗೌಡ್ರೆ ಕನ್ಸಲ್ಲಿ ಬಂದ್ಬಿಟ್ರು. ಅವರಿಗೆ ಇದಾಗಲ್ಲ ಅಂಥೇಳಿ ಮಾರನೇ ದಿನ SIT ಮಾಡಿದ್ರು. ಗೋಪಾಲ್ ಗೌಡ್ರು ಹೇಳಿದ್ದು ಸತ್ಯ ಅನ್ನೋದು ಎಲ್ರಿಗೂ ಗೊತ್ತಾಯ್ತು ಈಗ. ಹಾಗಾಗಿ ನಾನು ಗೋಪಾಲ್ ಗೌಡ್ರು ಈ ಪ್ರಕರಣದಲ್ಲಿ ಧ್ವನಿಯಾಗಿ ಬಂದ ತಕ್ಷಣ ಇಷ್ಟೊಂದು ದೊಡ್ಡ ಮಟ್ಟದ ಒಂದು ಹೋರಾಟ ಪ್ರಾರಂಭ ಆಗಿದೆ. ಈಗ ನಾನು ಗೋಪಾಲ್ ಗೌಡ್ರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಈ ಹೋರಾಟದ ನಾಯಕತ್ವವನ್ನು ನೀವೇ ತಗೊಂಡು ನಾವೆಲ್ಲರೂ ಜೊತೆಯಲ್ಲಿ ಇರ್ತೀವಿ. ಇದಕ್ಕೊಂದು ತಾರ್ಕಿಕ ಅಂತ್ಯ ಮಾಡಬೇಕು. ಆಮೇಲೆ ಈ ಇಶ್ಯೂನ ಸಾಯಕ್ಕೆ ಬಿಡಬಾರ್ದು. ಯಾವಾಗಲೂ ಅದು ಜೀವಂತವಾಗಿಡ್ಬೇಕು. SIT ತನಿಖಾ ವರದಿ ಸಂಪೂರ್ಣ ಬರೋಲ್ಲವರೆಗೂ ಪ್ರತಿದಿನ SIT ಅವ್ರಿಗೆ ನಾವು ಕಾಡ್ತಾನೇ ಇರಬೇಕು. ನಾವು ಕಾಡದೇ ಇದ್ರೆ ಆಗಂಗೆ ಇಲ್ಲ. ಯಾಕೆ ಅಂದರೆ ಧರ್ಮಸ್ಥಳದ ತಾಯಿ ಬೇರು ಪಾರ್ಲಿಮೆಂಟು ವಿಧಾನಸೌಧವನ್ನು ಆವರಿಸಿಕೊಂಡು ಬಿಟ್ಟಿದೆ. ಈ ತಾಯಿ ಬೇರು ಎಲ್ಲೆಲ್ಲಿ ಹೋಗಿದೆ, ಎಲ್ಲೆಲ್ಲಿ ಕಟ್ ಮಾಡೋ ಶಕ್ತಿ, ಇಚ್ಛಾಶಕ್ತಿ ಈ ಪೊಲೀಸ್ ಅಧಿಕಾರಿಗಳಿಗಿದೆ. ಆದರೆ ಅವರು ಅಸಹಾಯಕರಾಗಿದ್ದಾರೆ. ಯಾಕೆಂದರೆ CBI ತನಿಖೆ ಮಾಡಿದ್ರಲ್ಲ ಸೌಜನ್ಯ ಪ್ರಕರಣದಲ್ಲಿ, ಆ ತನಿಖಾ ಇನ್ಸ್ಪೆಕ್ಟರ್ ಯಾರಂತ ಯಾರಿಗಾದ್ರೂ ಗೊತ್ತಿದೆಯಾ? ದಯವಿಟ್ಟು ಹೇಳ್ರಿ. ಇನ್ಸ್ಪೆಕ್ಟರ್ ಲಕ್ಷ್ಮಯ್ಯ ಅಂತ. ಅವನು ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್ ಆಗಿ ಪ್ರಮೋಟ್ ಆಗಿ ಹೋದವನು. ಅವನಿಗೆ ಈ ಇಶ್ಯೂನ ಕೊಟ್ಟಿದ್ದಾರೆ ಇಷ್ಟು ದೊಡ್ಡದು. ಅವನು ಎಷ್ಟರ ಮಟ್ಟಿಗೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಅದೇ ಥರ ಇವತ್ತು ಕೂಡ 28 ವರ್ಷದ ಯಾರೋ ಸಬ್ ಇನ್ಸ್ಪೆಕ್ಟ್ರಿಗೆ ಕೊಟ್ಟಿದ್ದಾರೆ ಅಂತೇಳಿ ಹೇಳ್ತಾ ಇದ್ರಿ. ಇದ್ರ ಮೇಲೆ ನಮಗೆ ನಂಬಿಕೆ ಇಲ್ಲ. ಈ ರಾಜಕಾರಣಿಗಳು SIT ಮಾಡೋದ್ರ ಮೇಲೆ ಯಾರಿಗೂ ನಂಬಿಕೆ ಇಲ್ಲ. SITಲಿರೋ ಅಧಿಕಾರಿಗಳ ಮೇಲೆ ನಮ್ಗೆ ನಂಬಿಕೆ ಬರಬೇಕು. ಯಾರು ಅಧಿಕಾರಿಗಳನ್ನ ಆಯ್ಕೆ ಮಾಡೋದು? ಇದೇ ರಾಜಕಾರಣಿಗಳು ಆಯ್ಕೆ ಮಾಡ್ತಾರೆ. ಯಾಕೆಂದರೆ ಆ ಬೇರು ಅಡಿಗಡೆ ಕೂತಿರುತ್ತೆ, ಚೇರ್ ಅಡಿಗಡೆ. ಹಾಗಾಗಿ ಇವ್ರಿಗೆ ಬೇಕಾದವ್ರನ್ನ ಆಯ್ಕೆ ಮಾಡಿ ಜನರನ್ನು ಕಣ್ಣೋರಿಸುವ ತಂತ್ರವನ್ನು ಮಾಡ್ತಾರೆ. ಇದು ಖಂಡಿತವಾಗಿ ನಾವು ಇದನ್ನು ದೊಡ್ಡ ಧ್ವನಿಯಾಗಿ, ಏನು ಡೆಲ್ಲಿನಲ್ಲಿ ಒಂದು ಘಟನೆ ಆದಾಗ ಇಡೀ ಜನಸಮೂಹ ಬಂದು ಕೂತ್ಕೊಳ್ತಲ್ಲ,
ಆ ಥರದ್ದೊಂದು ಸಮೂಹ ಬರಬೇಕು. ಅಲ್ರಿ ನಾವು ಮನುಷ್ಯರ ಅಂತ ನಂಗೆ ಒಂದೊಂದು ಸರಿ ಅನ್ಸುತ್ತೆ, ದುಃಖ ಬರುತ್ತೆ. ಒಂದು ಬಾಲ್ ಹೊಡೆದು ನೀವು ನೋಡೋದಕ್ಕೆ 10 ಲಕ್ಷ ಜನ ಬರ್ತಿರಲ್ಲ, ಬಿದ್ದು ಸಾಯ್ತಾರಲ್ಲ. ನನ್ನ ಮನೆ ಹೆಣ್ಮಗಳಿಗೆ ಈ ಥರ ರೇಪ್ ಆಗಿದೆ ಅಂದಾಗ ಯಾರೂ ಬರಲ್ವಲ್ರಿ. ಇದು ಎಷ್ಟು ನೋವಿನ ಸಂಗತಿ ಹೇಳ್ರಿ ನೋಡೋಣ. ಅನ್ಸ್ಬೇಕು ಜನರಲ್ಲಿ, ಇವ್ರಿಗೆ ಯಾರಿಗೂ ಆತ್ಮಸಾಕ್ಷಿ ಅನ್ನೋದು ಯಾರಿಗಾದ್ರೂ ಇದ್ರೆ, ಇಂಥ ಇವತ್ತೇನೋ ಗೊತ್ತಾಗಿದ್ದು ಒಂದಷ್ಟು ಜನ ಬಂದಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಏನು ಮೊನ್ನೆ RCB ಜನ ನುಗ್ಗಿದ್ರಲ್ಲ, ಆ ಥರ ವಿಧಾನಸೌಧ ಹತ್ರ ಬಂದು ನುಗ್ಗಬೇಕು ಜನ ನುಗ್ಗೋವರೆಗೂ ಇದೇನು ಆಗಲ್ಲ. ನಾವಿಷ್ಟು ಜನ ಸೇರ್ಕೊಂಡ್ರೆ ಕಾಫಿ ಕುಡಿದು ಹೋದ್ರು, ಮಾತಾಡ್ಕೊಂಡು ಹೋದ್ರಂತೆ, ನಾಳೆ 2 ಪೇಪರಲ್ಲಿ ಯಾರೋ ಬೇಕಾದವ್ರು ಬರೀತಾರಷ್ಟೇ. ಇಲ್ಲೇನು ಯಾರ್ಯಾರು ಏನೇನು ಮಾತಾಡಿದ್ರು ಅಂತ ಇನ್ಫಾರ್ಮೇಶನ್ನು ಮುಂಡಾಸದಾರಿಗಳಿಗೆ ನೇರವಾಗಿ ತಲುಪುತ್ತೆ. ಇವತ್ತು ಸಂಜೆ 5 ಗಂಟೆಗೆ, ಗೊತ್ತಿದೆಯಾ ನಿಮಗೆ? ಹಾಗಾಗಿ ನಾವು ಜಾಗೃತರಾಗಬೇಕು. ನಮ್ಮಲ್ಲಿರ್ತಕ್ಕಂಥ ಚೈತನ್ಯ ಏನಿದೆ ಇದು ನಿತ್ಯ ನಿರಂತರ ಆಗಬೇಕು ಅನ್ನೋದೇ ನನ್ನ ಅಭಿಲಾಷೆ. ಎಲ್ಲ ಸಂಘಟನೆಗಳಿಗೆ ನಾನು ಇವತ್ತು ಬಹಳ ಕೈ ಮುಗಿದು ವಂದನೆಗಳನ್ನು ಸಲ್ಲಿಸ್ತೀನಿ. ನೀವೆಲ್ಲ ಬಂದಿದ್ದೀರಿ. ಈ ಒಂದು ಹೋರಾಟ ಇವತ್ತು ಪ್ರಾರಂಭ ಆಗಿ ಮುಂದೆ ವಿಧಾನಸೌಧವನ್ನು, ಬರೇ ವಿಧಾನಸೌಧ ಅಲ್ಲ, ಪಾರ್ಲಿಮೆಂಟಲ್ಲಿ ಕೂತವರು ಕೂಡ ನಡಗಬೇಕು ಅಂತ ಒಂದು ಹೋರಾಟ ಆದಾಗ ಮಾತ್ರ ನ್ಯಾಯ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.